ಏ ಕೈಯಲ್ಲಿ ಕಬ್ಬಿಣ ಏನಾದ್ರೂ ಇದ್ರೆ ಕೊಡಿ ಮಾರ ಅವನಿಗೆ. ಸುಮ್ಮನೆ ಇರ್ರಿ. ಅಯ್ಯೋ ಸುಮ್ಮನೆ ಇರ್ರಿ ಪ್ರದೀಪ್ ಈಶ್ವರ್ ಅವರೇ. ನಾನ್ ಹೇಳ್ತಾ ಇರೋದಲ್ಲ, ಯುಟಿ ಖಾದರ್ ಅವರು ಹೇಳ್ತಾ ಇರೋದು. ಸುಮ್ಮನಿರೋದಕ್ಕೆ. ಕೈಯಲ್ಲಿ ಕಬ್ಬಿಣ ಕೊಡಿ, ಒಂದು ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಕೈಯಲ್ಲಿ ಕಬ್ಬಿಣ ಕೊಡಿ, ಒಂದು ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮತ್ ಏನದು, ಏನೇನೋ ಬಂದು ಮೈಕ್ ಮುಂದೆ ಬಡಾಯಿ ಬಿಡೋದು. ಏನ್ ಹೇಳಿದ್ರು ಅಂತ ಕೇಳ್ತಾ ಇದ್ದೀರಾ? ನೀವೇ ಕೇಳಿಸ್ಕೊಂಡು ಬನ್ನಿ. ನಮಸ್ಕಾರ ಗಂಡು. ಗಂಡು ನಾನು ಸೆಂಟ್ರಲ್ ಬಿಜೆಪಿನ ನೀವು ಎಷ್ಟು ಟಾರ್ಗೆಟ್ ಮಾಡಿದ್ರು ಹೆದರೋ ಪ್ರಸಕ್ತಿನೇ ಇಲ್ಲ. ಆದರೆ ಬರೀ ಕಾಂಗ್ರೆಸ್ ಲೀಡರ್ಸ್ನ ಟಾರ್ಗೆಟ್ ಮಾಡಿದ್ರೆ ರಾಜಕಾರಣ ಎಲ್ಲಿ ಹೋಗ್ತಾ ಇದೆ? ಆಯಿತು, ನಾಳೆ ನೆಕ್ಸ್ಟ್ 28ಗೆ ಸೆಂಟರಲ್ಲಿ ನಾವು ಪವರ್ಗೆ ಬರ್ತೀವಿ. 29ಗೆ 28ಅಲ್ಲಿ ನಾವು ಬರ್ತೀವಿ, 29ಗೆ ಬರ್ತೀವಿ. ಆವಾಗಂತೂ ಖಂಡಿತವಾಗೂ ಹೇಳ್ತಾ ಇದ್ದೀನಿ, 29ಗೆ ನಾವು ಪವರ್ಗೆ ಬರ್ತೀವಿ. BJP ಅವ್ರನ್ನ ಹುಡುಕಿ ತಿಹಾರ್ ಜೈಲ್ ಅಂತೂ ತುಂಬಿಸ್ತೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಕನಸು ಕಾಣೋದಕ್ಕೂ ಒಂದು ಮಿತಿ ಬೇಡವಾ ಪ್ರದೀಪ್ ಈಶ್ವರ್ ಅವರೇ? ಏನದು 2029ಕ್ಕೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತೀವಿ, ಬಿಜೆಪಿಯವರನ್ನ ತಿಹಾರ್ ಜೈಲಿಗೆ ಹಾಕ್ತೀವಿ. ವಾ 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 ವಾ, ಜೋಕ್ ಚೆನ್ನಾಗಿದೆ. ನಾನೊಂದು ಜೋಕ್ ಹೇಳ. 2029ಕ್ಕೆ ದೇಶದಲ್ಲಿ ಕಾಂಗ್ರೆಸ್ಸೇ ಇರಲ್ಲ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇದು ಜೋಕ್ ಅಲ್ಲ, ನಿಜ ಆದ್ರೂ ಆಗಬಹುದು. ಹೋಗ್ಲಿ ಬಿಡಿ. 2029ಕ್ಕೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಬಿಜೆಪಿಯವರನ್ನ ತಿಹಾರ್ ಜೈಲಿಗೆ ಹಾಕ್ತೀವಿ ಅಂತೆ. ಅಯ್ಯೋ ಅಣ್ಣ, ಮೊದಲು ಕರ್ನಾಟಕದಲ್ಲಿ ನೀವು ಉಳ್ಕೊಳ್ತೀರಾ ಅನ್ನುವಂಥದ್ದನ್ನು ನೋಡಿ ಮೊದಲು, ಆಮೇಲೆ 2029 ಬಗ್ಗೆ ಮಾತಾಡಿ. ಬಹಳ ದೂರ ಇದೆ ಅದು. ಅಲ್ಲ, ರಾಹುಲ್ ಗಾಂಧಿ ಏನಾದರೂ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಹೋಗಿದಾರಾ ಹೇಗೆ? ನನಗೆ ಜನರನ್ನ ಎಂಟರ್ಟೈನ್ ಮಾಡಿ ಸಾಕಾಯ್ತು, ಸ್ವಲ್ಪ ನಾನು ತಪಸ್ಸಿಗೆ ಹೋಗಿ ಬರ್ತೀನಿ, ನಾನು ಬರೋವರೆಗೂ ಕರ್ನಾಟಕ ಜನತೆಯನ್ನ ಮನರಂಜಿಸುವಂತಹ ಕೆಲಸ ನಿನ್ನದು ಅಂತ ನಿಮ್ಮ ಮೇಲೆ ಆ ಕೆಲಸವನ್ನ ನಿರ್ವಹಿಸಿ ಹೋಗಿದಾರಾ? ಇಲ್ಲ ದಿನ ಬೆಳಗಾದ್ರೆ ಹುಚ್ಚು ಮಾತಾಡಿದ್ರೆ ಅಧಿಕಾರದಲ್ಲಿ ಶಾಶ್ವತವಾಗಿರ್ಬೋದು ಅಂತ ಯಾರಾದ್ರೂ ಹೇಳ್ಕೊಟ್ಟಿದಾರಾ? ಪ್ರದೀಪ್ ಈಶ್ವರ್ ಅವರೇ, ನಿಮ್ಮ ನಾಯಕರು ನೋಡಿದ್ರೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ, ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಕುರ್ಚಿಗೋಸ್ಕರ ಬಡದಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಇನ್ನೂ ಕಾಮಿಡಿ ಶೋ ಮೂಡ್ನಲ್ಲಿ ಇದ್ದೀರಲ್ಲಣ್ಣ. ಒಂದ್ ಸ್ವಲ್ಪ ವಾಸ್ತವಕ್ಕೆ ಬಂದು ಮಾತಾಡಿ. ಆಮೇಲೆ ಇನ್ನೊಂದು ಸರ್ತಿ ಮಾತಾಡುವಾಗ ಒಂದ್ ಸ್ವಲ್ಪ ಎಚ್ಚರದಿಂದ ಮಾತಾಡಿ. ಸ್ಟೇಟ್ನಲ್ಲಿರೋದು ಸಿದ್ದರಾಮಯ್ಯನವರ ಸರ್ಕಾರ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಪ್ರದೀಪ್ ಈಶ್ವರ್ ಅವರೇ. ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯನ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ವೀಕ್ಷಕರೇ, ಈ ವ್ಯಕ್ತಿ ಬಿಜೆಪಿಯವರನ್ನ ತಿಹಾರ್ ಜೈಲಿಗೆ ಹಾಕೋದಂತೆ. ಹಲೋ ಸರ್, ನೀವು ಹಾಕೋದಲ್ಲ, ನಿಮ್ಗಳನ್ನ ನಾವೇ ಪರಪ್ಪನ ಅಗ್ರಹಾರಕ್ಕೆ ಹಾಕಬೇಕಾಗತ್ತೆ. ಏನ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಪ್ರದೀಪ್ ಈಶ್ವರ್ ಅವರೇ ನಿಮ್ಗಳಿಗೆ? ಓ ಸಾರಿ, ಆಕ್ಚುಲಿ ನಿಮಗಿಲ್ಲ ಅಲ್ವಾ, ನೀವೇ ಹೇಳಿದ್ರಲ್ವಾ ಎಲ್ಲವನ್ನ ಸೈಡಲ್ಲಿಟ್ಟು ಬಂದಿದ್ದೀರಾ ಅಂತ. ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಕರೆಕ್ಟು, ಮರ್ಯಾದೆ ಇಲ್ಲ ಬಿಡಿ, ಅಭಿವೃದ್ಧಿ ಇಲ್ಲ, ಅನುದಾನ ಇಲ್ಲ, ಹಾಲ್ ದರ ಏರಿಕೆ, ನೀರಿನ ದರ ಏರಿಕೆ, ವಿದ್ಯುತ್ ದರ ಏರಿಕೆ.